ಯಪ್ಪ ಹೇಳಪ್ಪ ಬಸ್ಸು. ಭಾಳ ಆರಾಮಿಲ್ಲಪ್ಪ. ಆರಾಮಿಲ್ಲಪ್ಪ. ದವಾಖಾನಿಗ್ರ ಹೋಗಿ ಬರಂಬ. ಏನು ದವಾಖಾನಿ ಓದ್ತಮ್ಮ, 4 ಬಾಟ್ಲಿ ಔಷಧ ಅದು ಅವ ಬರೆದು ಕೊಡೋದ ಮಾಡ್ತಾನ, ಕಮ್ಮ ಆಗೋಲ್ದು. ಫೋನ್ ಹಚ್ಚಲ ಡಾಕ್ಟರ್ ಕರ್ಸ್ಲೆ. ಅಲ್ಲೋ ಮೊದಲಿಗಿಂದ ಬಾಕಿನ ಭಾಳ ಐತಿ. ಮೊನ್ನೆ ಹೇಳಿ ಹೋಗಿ ನಾ ಇಂಜೆಕ್ಷನ್ ಗುಳಿಗೆ ಮಾಡಂಗಿಲ್ರಿ ನೀವು ರೊಕ್ಕ ಕೊಡ್ಲಿಕ್ಕಂದ್ರತ್ತ. ನೋಡಪ್ಪ, ನನಗೆ ಮಾತ್ರ ಯಾರು ರೊಕ್ಕ ಕೊಡಲ್ಲ. ನಿನ್ ಕಡೆದಿಂತ ಯಾರ ರೊಕ್ಕ ಕೊಡ್ತಿದ್ರೆ ಹೇಳಪ್ಪ, ಒಂದ್ ಸ್ವಲ್ಪ ನಾಳೆ ದುಡ್ಡು ಮುಟ್ಟಿಸ್ತಾನತ್ತ. ಏನು ದುಡಿತಿಲ್ಲ, ನೀವು ಹೊಲ್ದಾಗ ಕೆಲಸನೂ ಸರಿಯಾಗಿ ಮಾಡೋದಿಲ್ಲ. ಮಾಡ್ತಾನತ್ತಪ್ಪ, ಈಗ ನನಗೆ ಗೊತ್ತಾಗದತ್ತಿ ಬರ್ಬರ್ತ. ಈಗ ಎಷ್ಟತ್ರ ತೆಗೆದು ಹಾಕೋದು, ಎಷ್ಟತ್ರ ತೆಗೆದು ಹಾಕೋದು. ಈಗ ನನಗರ ಎಷ್ಟತ್ತು ಕೊಡ್ತಾರ. ಈಗ 4 ಸಲ ಆತಪ್ಪ ಇಸ್ಕೊಳಕತ್ತೀನಿ. ನಿಮ್ಮ ತಮ್ಮಗ ಒಂದೊಂದು ಲಕ್ಷ ರೂಪಾಯಿ 2 ಸಲ ಇಸ್ಕೊಂಡು. ಅವನು ಫೋನ್ ಹಚ್ಚಿದ್ ನನಗೀಗ. ಏನತ್ತ? ಕಾಲೇಜ್ ಫೀ ಕಟ್ಬೇಕಂತೇಳಿ. ಎಷ್ಟೊತ್ತು ಹೇಳೇನ? ಅವನು ಒಂದ್ 25,000 ರೂಪಾಯಿ ಹೇಳ್ಯಾನ. ಈಗ ಮೊದಲು ಅಡ್ವಾನ್ಸ್ ಕಟ್ಬೇಕಂತೇಳಿ. ಅಪ್ಪ, ಈಗ ದವಾಖಾನೆ ಖರ್ಚು ಒಂದು 50,000 ರೂಪಾಯಿ ಬಂದೈತಿ. ಏನಾದರೂ ಆರಾಮಾಗೋಲ್ದು. ಇವಾಗ ಅವಂಗೊಂದು 25,000 ರೂಪಾಯಿ ಎಲ್ಲ ಕೂಡಿ ಮತ್ತೊಂದು 1 ಲಕ್ಷ ರೂಪಾಯಿಗೆ ಹತ್ತತ್ತಪ್ಪ ಇದು. ಅದಕ್ಕೆ ಯಾರ ನಿನ್ ತರ್ಪದಿಂದ ಕೇಳಪ್ಪ, 1 ಲಕ್ಷ ರೂಪಾಯಿ ಬಡ್ಡಿ ಹಂಗ. ಎಷ್ಟತ್ತು ಕೇಳೋದಲ್ಲಿ ಎಷ್ಟತ್ರ ತೆಗೆದು ಹಾಕೋದು. ಈಗ ಮತ್ ನಾರ ಕೇಳ್ಬೇಕಂದ್ರ ನಾ ಸಣ್ಣ ಹಾಕಿ ನನಗೆ ಯಾರು ರೊಕ್ಕ ಕೊಡಲ್ಲ. ನೋಡಲ್ಲಿ ಸಾಹುಕಾರನಂತೇಳಿ ಹೋಗು, ಸಾಹುಕಾರನಂತೇಳಿ ಹೋಗಿ ಹೇಳಿ ಇಸ್ಕೊಂಡು ಬಾ, ನನ್ನ ಹೆಸರು ಹೇಳು. ಹಿಂಗ್ರಿ ಮತ್ತೆ ನೀನು ಒಟ್ಟು ಹೇಳೋವಾಗ ನಂಬಿಕೆ ಬರ್ಬೇಕಿಲ್ಲಪ್ಪ. ಅವ್ರಿಗೆ ದುಡ್ದು ಮುಟ್ಟಿಸ್ತಾರ ಅನ್ನೋ ನಂಬಿಕೆರ ಬರ್ಬೇಕಿಲ್ಲ. ನೀನು ಖಾಲಿ ಬಿಟ್ಟು ಕತ್ತಿ ಹೊರಗೆ ಅಡ್ಡಾಡೋದು, ಬಸ್ ಸ್ಟ್ಯಾಂದಾಗ ಕೂತು ಬರೀ ಮೊಬೈಲ್ ನೋಡೋದು ಮಾಡೋದು. ಯಾರು ಕೊಡ್ತಾರಲ್ಲ ನಿಮಗೆಲ್ಲ? ನೋಡಿ ಹೋಗಿ ಕೇಳ್ಕೊಂಡ್ ಬಾ, ಹೋಗಿ ನೋಡೋಣ. ಹೇಳ ನಿನ್ನ ಹೆಸರು ಹೇಳ್ತೀನಿ ನೋಡಪ್ಪ, ಅಲ್ಲಿ ಹೋಗಿ. ಆಯ್ತಾ, ಹೇಳಿ ಕೊಡ್ತಾರ. ಹೋಗಿ ನನ್ನ ಹೆಸರು ಹೇಳಿದ್ರೆ ಕೊಡ್ತಾರ. ನೋಡಿ ಕೇಳ್ಕೊಂಡು ಇಸ್ಕೊಂಡ್ ಬಾ. ಅಟ್ರ ಮತ್ತೆ ನಿಮ್ಮ ತಮ್ಮಗಟ್ಟು ಕಟ್ಟಾಕತ್ತಿ, ನನಗಟ್ಟು ದವಾಖಾನಿಗಟ್ಟು ತೋರ್ಸಾಕತ್ತಿ. ಕಡೆಗೆ ಬಿಜಾಪುರಕ್ಕ ಆಲಮೇಲ್ಕರ ಬೇಲ್ಡಿಗರ ಹೋಗಿ ತೋರ್ಸೋಣಪ್ಪ, ಅಡ್ಮಿಟ್ ಮಾಡೋಣ ಅಲ್ಲಿ. ಹೋಗೋಣತ್ತಪ್ಪ, ಹೋಗೋಣ. ಆಯ್ತಾ, ಹೋಗಿ ಬಾಯಪ್ಪ. ಇವ್ರಾಗ ಗೊತ್ತಿಲ್ಲ ಗೊತ್ತಿಲ್ಲ ಬಳೆ ಪೋಸ್ಟ್ ಮಾಡ್ಲಿಕ್ಕೆ ಹಾಕಿದ್ರು ಬಾ ನನಗ. ನಡಿ ನೋಡೋಣ ಏನಾಕೈತಿ. ಏನ್ ಮಾಡೋದು ನೋನ, ಯಾರಿಗಾರ ಕೇಳ್ಬೇಕು ರೊಕ್ಕ. ಮಲ್ಲಾಪುರ ಮನೆಯಲ್ಲಿ ಐತನ. ಯಾಕ ಅವ್ರ ಮಗ ನಾನ ಏನಿತ್ತ? ಒಂದು ಪೋಸ್ಟ್ ಕಾರ್ಡ್ ಬಂದಿತ್ತನ. ಏನ್ ಬಂದ ಗೊತ್ತಾಗತ್ತನ? ಏನಿಲ್ಲ, ಅಲ್ಲಿ ಹೋಗಿ ಬಾ ಅಣ್ಣ ಸ್ವಲ್ಪ. ಸರಿ ಬಾ. ನಮಸ್ಕಾರ ರೀ. ಯಪ್ಪ ಎದ್ ಕುಂದ್ರಪ್ಪ, ಪೋಸ್ಟ್ ಮಾನ್ ಬಂದ್ರ. ಪೋಸ್ಟ್ ಮ್ಯಾನ್ ಡಾಕ್ಟರ್ ಕರ್ಕೊಂಡ್ ಬಂದಾರ ಮಾಡಿದ್ದಲ್ಲ. ಯಪ್ಪ, ಇದು ಬ್ಯಾಂಕಿನ ನೋಟಿಸ್ ಬಂದತ್ತಲ್ಲ ತಮ್ಮ. ಯಾವಾಗ ತಕೊಂಡಿದಪ್ಪ ಇದು? ಮಾನ್ಯ ನಿಮ್ಮ ತಮ್ಮಗತ್ ಮತ್ತ 1 ಲಕ್ಷ ರೂಪಾಯಿ ಬೇಡಿದಲ್ಲ, ಅವಾಗ ತಕೊಂಡು ಬಂದಿದ್ದೆ. ಅಟ್ಟು ಮತ್ತ ಅವಾಗ ನಿನ್ ಬಲ್ಲಿ ಇದ್ದು ಕೊಟ್ಟಾನತ್ ನಾ ಮಾಡಿದ್. ಮತ್ ನೀ ಬ್ಯಾಂಕ್ ಇರ್ತಾವಲ್ಲ, ನನ್ನ ದವಾಖಾನೆ ಹಾಕಿ ಸಾಕಾಗೈತಿ. ಈಗ ಬೆಳೆಸಾಲಂತ 1 ಲಕ್ಷ ರೂಪಾಯಿ ತಕೊಂಡ್ ಬಂದದೈತಿ. ಈ ವಾರದಾಗ ತುಂಬಬೇಕದನ. ಮತ್ ಈಗ ಹೆಂಗ್ ಮಾಡುದಪ್ಪ? ಒಟ್ಟು ತುಂಬುದು ಮತ್ತ ಅವ್ನ ಸಾಲಿ ಕಟ್ಟುದು. ತುಂಬ್ಲಿಕ್ಕಂದ್ರ ಬಡ್ಡಿಗೆ ಬಡ್ಡಿ ಸೇರಿ ಗಂಟು ಬಾಳ ಆಕತಿ. ಸಾಬ್ರ ಒಂದ್ ಸಹಿ ಮಾಡ್ರಿ ಇಲ್ಲಿ. ಪೋಸ್ಟ್ ಆಫೀಸ್ ಸ್ವಲ್ಪ ಚಾ ಕೊಡ್ಸಪ್ಪ ಅವ್ರಿಗೆ ಹೋಗಿ. ಇದಪ್ಪ ಮತ್ತೆ ರೊಕ್ಕ ತುಂಬುದು ಇದನ್ನ ಹೆಂಗ್ ಮಾಡುದು? ಮತ್ತ ಆ ಕಡೆ ಸಾಲಿದ್ ಕಟ್ಟುದು ಮತ್ ಇದನ್ನ ಮತ್ ಈಗ 2 ಲಕ್ಷ ರೂಪಾಯಿನೇ ಬೇಕು. ಈಗ ಸಾವುಕಾರ ಹೇಳು, ನನ್ನ ಹೆಸರು ಹೇಳಿ ತಗೊಂಬಾ, ಇಸ್ಕೊಂಬಾ. ಮತ್ ಏನ್ರ ಮಾಡಬೇಕಲ್ಲ. ಆಯ್ತಪ್ಪ, ಕೇಳತ್ತನ ಏನಂತಾರ ಮತ್ತ. ಕೇಳ್ಕೊಂಬಾ, ಇಸ್ಕೊಂಡ್ ಬಂದ್ಬಿಡು ಒಟ್ಟಾಟ. ಅಪ್ಪ ಅಪ್ಪ ಅಪ್ಪ, ಹಿಂಗ್ ಮುಕೊಂದಲ್ಲ ಅಪ್ಪ. ಯಾಕಪ್ಪ ಹಿಂಗ್ ಮುಕೊಂದಿಲ್ಲ? ಆರಾಮಲ್ಲ ಯಪ್ಪ. ನೀ ಯಾಕೆ ಬಂದಿಲ್ಲ ಮತ್ತ? ಆ ಪೀ ಕಟ್ಲಾರಕ ಹಾಸ್ಟೆಲ್ ಅಂತ ಹೊರಗೆ ಹಾಕ್ಯಾರ. ನನ್ನ ಹಾಸ್ಟೆಲಿಂದ ಹೊರಗೆ ಹಾಕಿದ್ರು. ಅದ ನೋಡಿಗ ಅದ ಅರಬಿಲೆ ಬಂದ. ಆ ತಿಂಗಳ ನಮ್ಗೆ ವಾರ್ನಿಂಗ್ ಮಾಡಿ ಹೇಳಿದ್ರು ಅವರು, ಮುಂದಿನ ತಿಂಗಳು ಫೀ ಕಟ್ಟಬೇಕು, ಇಲ್ಲಿಕಂದ್ರೆ ಹೊರಗೆ ಹಾಕ್ತೇವೆ ಅಂತೇಳಿ. ಕುಂದ್ರ ಮತ್ತ ಅಣ್ಣ ಫೋನ್ ಹಚ್ಚಿ ಹೇಳಿತ್ತಲ್ಲ. ಅಣ್ಣ ಹೇಳಿಪ್ಪ, ಬೇಕಲ್ಲ ಅಮೌಂಟ.
ಈಗ ಅಲ್ಲಿ ಸಾವುಕಾರ ಕಡೆ ಹೋಗಿ ರೊಕ್ಕ ಇಸ್ಕೊಂಬ ಅಂತ ಹೇಳೀನಿ. ನೋಡು ನಾವು ಏನು ಅದಾನೋ ಏನು ಇಲ್ಲ ಊರಾಗ ಎಟ್ಟು ಕೊಡ್ತಾನೋ ಏನು ಸುದ್ದು ದೇವ್ರಿಗೆ ಹತ್ತಿದ ಮಾತಾ. ಒಂದು 2 ಲಕ್ಷ ರೂಪಾಯಿ ಬೇಕಾಗ್ಯಾವ ಈಗ. ಹೇಳೀನಿ ಬ್ಯಾಂಕಿಗೆ ಗಟ್ಟು ಕಟ್ಟೋದೈತಿ. ಈಗ ನಿಮ್ಮ ಅಣ್ಣನ ಸಂಬಂಧ ಅಟ್ಟು 1 ಲಕ್ಷ ರೂಪಾಯಿ ತಗೊಂಡಿದ್ದೆ. ಈಗ ನಿನಗಟ್ಟು ಬೇಕು, ನಂದು ದವಾಖಾನಿಗಟ್ಟು ತೋರಿಸ್ಕೋಬೇಕು. ಎಲ್ಲ ಕೂಡಿ ಒಂದು 2 ಲಕ್ಷ ರೂಪಾಯಿ ಹೇಳೀನಿ. ನೋಡೋಣ ಅವ್ನು ನಿಮ್ಮ ಮನ ಹೋಗ್ಯಾನ ತರ್ತಾನ, ಬಸ್ಸು ಹೋಗ್ಯಾನ ಈಗ ತರ್ಲಾಕ. ಬಂದ ಕೂಡಲೇ ಅಟ್ ನಿಂದಟ್ಟು ಅರ್ಧಾರ ಪೀ ಕಟ್ಟೋಣತ್ತ. ಈಗ ನೋಡಿ ಪೀ ಕಟ್ಲಿಕ್ ಎಕ್ಸಾಮ್ ಕುಂದ್ಸಲ್ಲ ಅನ್ನತ್ತಾರ. ಆಯ್ತಾ ಕಟ್ಟೋಣ ಎಕ್ಸಾಮ್ ಬರ್ಯಾಕತ್ತಿ. ಮತ್ತೆ ನೀನು ಅಟ್ ಪಾಸ್ ಆಗಿ ನೋಡೋಣ ಮುಂದೆ ನೌಕರಿ ಪಕ್ರಿ ಅಟ್ ಓಡಾಡಕತ್ತಿ. ಹೋಗಿ ಕಾಲ ಮಾಡಿ ತಕೊಂಡ್ ಹೋಗಿ ಊಟ ಮಾಡಿ ಹೋಗಿ. ಅಯ್ಯಪ್ಪ ದೇವ್ರ ಏನಪ್ಪ ಒಂದ್ರ ಮೇಲೆ ಒಂದು ಕಷ್ಟ ಕೊಡಕತ್ತಿ ಅಪ್ಪ. ಎಷ್ಟತ್ರ ತಡ್ಕೋಬೇಕು ಮನುಷ್ಯ. ನೋಡು ಏನು ಮನುಷ್ಯ ಬರ್ಲಾರ್ದ ಏನು ಮರಕ್ಕೆ ಬರ್ತತೆ. ನೋಡಿ ಎಲ್ಲ ದೇವ್ರ ನಿನಗೆ ಕುಡಿತಪ್ಪ, ನಿನ್ನ ಕಾಪಾಡು. ಅಯ್ಯಪ್ಪ ಡಾಕ್ಟ್ರ್ ಯಾವಾಗ ಬರ್ತಾನೋ ಅನ್ಸೋದು. ಅಯ್ಯಪ್ಪ ಸೂಪರ್ ಸ್ಟಾರ್ ನಮಸ್ಕಾರ ಸರ್. ನಮಸ್ಕಾರಪ್ಪ. ಹೇಳಪ್ಪ. ನಮ್ಮ ಅಪ್ಪರ್ಗಟ್ಟು ಆರಾಮಿದ್ದಿಲ್ರಿ ಭಾಳ. ಮೊನ್ನೆ ಸೂಜಿ ಮಾಡಿ ಗುಳಿಗೆ ತಂದು ಕೊಟ್ಟಿನಪ್ಪ, ಮತ್ತೆ ಆರಾಮಾಗಿಲ್ಲ ಇನ್ನ ಆರಾಮಾಗಿಲ್ರಿ. ಬರ್ರಿ ಸ್ವಲ್ಪ ಹೋಗಿ ಬರ್ನು. ಹೋಗುನ್ ನಡಿ ಹಂಗನ್ರಿ. ಯಾಕೆ ತಗೋತ್ತ ಮತ್ತಪ್ಪ ಇದನ್ನ? ಒಟ್ಟ ಆರಾಮಾಗಲೈತಲ್ರಿ ಸರ ನಮ್ಮ ಅಪ್ಪಾಗ. ನಿಮ್ಮ ಅಪ್ಪಾಗಿಲ್ಲ ಆರಾಮಾಗಲ್ಲ. ಈಗ ಟೆಂಪರರಿ ಕೊಡ್ತೀನಿ, ದೊಡ್ಡ ದವಾಖಾನಿ ಕರ್ಕೊಂಡು ಹೋಗಿ. ನೀ ಸುಮ್ಮ ತಿಳಿ ಮಾತಲ್ಲಿ ನನಗಿದು. ದೊಡ್ಡ ದವಾಖಾನಿಗೆ ರೀ? ದೊಡ್ಡ ದವಾಖಾನಿ ಕರ್ಕೊಂಡು ಹೋಗಿ, ರೊಕ್ಕ ಹೋದ್ರೆ ಹೋಲಿ. ಯಾರ ಗೊತ್ತಿದ್ದವ್ರದಾರನ್ರಿ ದೊಡ್ಡ ಡಾಕ್ಟರ್? ಅಲ್ಲಿ ಗೊತ್ತಿದ್ದವ್ರ ಅದಾರ, ಬಿಜಾಪುರನ್ಯಾಗ ಕಳಿಸ್ತೀನಿ. ಅಲ್ಲಿ ಹೋಗಿ ಎಲ್ಲಾ ಕಮ್ಮಿ ಮಾಡ್ತಾರ ಸ್ವಲ್ಪ. ಹೋಗಿ ತೋರ್ಸುಂಬಾ. ಖರ್ಚು ಎಷ್ಟು ಬರ್ಬೋದ್ರಿ? ಖರ್ಚು ಒಂದು 150 ಬರ್ಬೋದು. ರೊಕ್ಕ ಹೋದ್ರೆ ಹೋಗ್ಲಿ, ಹೊಟ್ಟು ತೋರ್ಸಂಬ. ನೋಡ್ರಿ ಸಾಬ್ರ ಒಟ್ಟ ಕರ್ಕೊಂಬಂದೆ ಡಾಕ್ಟರ್. ಹಾನ್ಪ. ನಾಲಿಗೆ ಮ್ಯಾಗೈತ್ರಿ. ಜ್ವರ ಹತ್ರ ಭಾಳ ಅದಾವು. ಈಗ ಟೆಂಪರರಿ ಗುಳಿಗೆ ಕೊಡ್ತೀನಿ, ದೊಡ್ಡ ದವಾಖಾನಿಗೆ ಕರ್ಕೊಂಡು ಹೋಗ್ಬಿಡಿ ನೀ ಸುಮ್. ಗುಳಿಗೆ ಕೊಡ್ತೀರಾ ಈಗ? ದವಾಖಾನಿಗೆ ಹೋಗ್ಬೇಕ್ರಿ? ದೊಡ್ಡ ದವಾಖಾನಿಗೆ ಹೋಗ್ಬೇಕ್ರಿ. ಇಲ್ಲೇ ಆರಾಮಾಗಲ್ಲ. ಈಗ ಗುಳಿಗೆ ಕೊಡ್ತೀನಿ, ಈಗ ಆರಾಮಕ್ಕ ಸ್ವಲ್ಪ. ದೊಡ್ಡ ದವಾಖಾನಿಗೆ ಹೋಗು ನಾಳೆ. ಒಟ್ಟ ಗುಳಿಗೆ ತಗೊಳಕ ನಾಯಕತ್ತಾನ್ರಿ, ಹೇಳ್ರಿ ನೀವ್ ಒಟ್ಟ. ಇವು ಖಾಲಿ ಹೊಟ್ಟಿಲೆ ಮುಂಜಾನೆ 2, ಇವು ಮಧ್ಯಾಹ್ನ ಕೊಡಿವು. ಹಾನ್ರಿ. ಇವು ಸಂಜೆಗೆ ಕೊಡಿವು. ಅವು ಔಷಧ ಬಾಟ್ಲಿ ಆತು ತಗೊಂಡೇ ಅಲ್ಲನ್ರಿ? ಹಂಗ ಇಟ್ಬಿಡುದನ್ರಿ? ತಗೊಂಡ್ರಿ ಭಾಳ ಕೈ ಅದಾವ್ರಿ. ತಗೊಂಡ್ರ ಆರಾಮ ಆಕತ್ರಿ, ತಗೋಲಿಕ್ಕೆ ಎಲ್ಲ ಆರಾಮ ಆಕತ್ ಹೇಳ್ರಿ. ತಗೋಪ ಹಾಕೊಂಡ್ ಔಷಧ ಕುಡಿ ಮತ್ ಹಾಕೊಂಡ್ ಸುಮ್ನ ರೊಕ್ಕ ಬಾಡ ತಗೊಳೋದು. ಮತ್ ಇಲ್ಲಿ ಆರಾಮಾದ್ರ ಚಲೋಗಲ್ಲ. ಮತ್ ದೊಡ್ಡ ದವಾಖಾನಿ ಎತ್ ನೋಡಿ, ಈಗ ಮತ್ ದೊಡ್ಡ ದವಾಖಾನಿಗೆ ಹೋಗ್ಬೇಕೇನ್? ಈಗ 1-2 ದಿನದ ಪೂರ್ತಿ ಕೊಟ್ಟಿನ್ರಿ. 1-2 ದಿನ ಆಗಿಂದ ಕರ್ಕೊಂಡ್ ಹೋಗು. ಆಯ್ತ್ ಹೇಳ್ರಿ. ಹೋಗಿ ಅವ್ರ ದವಾಖಾನೆ ಕಳ್ಸಿ ಬರ್ತೀರ? ಅವ್ರ ಹೋಗಾರ ಕಳಿಸಿ ಬರ್ತಾನೆ. ಅವ್ರಗಟ್ ರೊಕ್ಕ ಕೊಟ್ಟು ಹೇಳಿ ಮಾಡಿ ಬರ್ತಾನೆ. ಗುಳಿಗೆ ಇಟ್ಟಿರ್ತ ನೋಡ್ಪ ಇಲ್ಲಿ. ಜಲ್ದಿ ಬಾ, ಹೋಗಿ ಕಳಿಸಿ. ಯಪ್ಪ ಅವ್ರು ಸಾವ್ಕಾರ ರೊಕ್ಕ ಅಕೌಂಟಿಗೆ ಹಾಕ್ಬಿಟ್ಟಾರ. ಈಗ ಮಧ್ಯಾಹ್ನದಾಗ ಹಾಕಿದ್ರ ಅಂದ್ರ ಅವ್ನ ತಮ್ಮಂದು ಕಟ್ಬಿಡುನು, ನಾವು ದೊಡ್ಡ ದವಾಖಾನಿಗೆ ಹೋಗುನತ್. ಮತ್ತೆ ದೊಡ್ಡ ದವಾಖಾನೆ ಅಂದ್ರೆ ಎಲ್ಲಿ ಹೋಗಪ್ಪ? ಬಿಜಾಪುರಕ್ಕೆ ಹೋಗುದ? ಬಿಜಾಪುರಕ್ಕೆ ಹೋಗುದು. ಮೆರಸ್ಕೋದ್ರ ಕಮ್ಮಿ ಹಾಕಿದ್ದಲ್ಲ. ನೋಡು ಮತ್ ವಿಚಾರ ಮಾಡೋಣ. ತಿನ್ನ ಏನಕತಿ ಅವ್ರ ಡಾಕ್ಟರ್ ಬಂದಿದ್ರಲ್ಲ, ಹೇಳ್ಯಾರ ಯಾರ ಪರಿಚಯ ಇದ್ರ ಅಂತೇಳಿ. ಅದಕ್ಕ ಮತ್ತ ಹೋಗ್ಬಿಡುನತ್. ಮತ್ತೆ ಸುಮ್ನ ನಿಮ್ ತಮ್ಮ ಅಟ್ ಬಂದಾಗ ಹಾಸ್ಪಿಟಲ್ ಹೊರಗೆ ಹಾಕ್ಯಾರಂತವನ. ಅವ್ನ್ ದೊಡ್ಡ ಪೀಟ್ ಕಟ್ಟು. ಅವಂದು ಈಗ ಬಂದತ್ತೆ. ಏ ತಮ್ಮ, ಹೋಪ ಈಗ ನಿಮ್ಮ ಅಣ್ಣ ರೊಕ್ಕ ಅಕೌಂಟಿಗೆ ಹಾಕ್ತಾರತ್ತ. ಅಕೌಂಟ್ ಹೋಗಿ ಬಾ ಸಾಲಿಗಟ್ಟು.
ಎಕ್ಸಾಮ್ ಒಂದು ಚಂದಾಗ ಬರೀ ಅಟ್ಟ ಬರೀ ಕಡೆ ಲಕ್ಷ ಕೊಡ್ಲಕ್ ಹೋಗೋಣ. ಯಾವಾಗ ಬಂದ ನೀವು? ಹಗಳೇ ಬಂದಾನಪ್ಪ. ನೀ ಆ ಕಡೆ ದವಾಖಾನೆಗೆ ಹೋಗಿದ್ದಲ್ಲ ಅವಾಗ ಬಂದಾನ. ಹೋಗ ಅವಂದು ಯಾಕ ಮತ್ ನೀ ಮೊನ್ನೆ ಪಿ ತುಂಬ್ತಾನೆ ತಿಳಿದಿ ಸರ್ ತುಂಬಿಸ್ಲಿಲ್ಲ ಹಂಗ ಫೋನ್ ರಾಜ್ ಕೊಡ್ಬೇಕಿಲ್ಲ ಮತ್ತೆ? ಫೋನ್ ಹಚ್ಚಿದ್ದೆ ನಾ ನಿಂದ ಸ್ವಿಚ್ ಆಫ್ ಬತ್ತ. ಆಯ್ತಲ್ಲ ಈಗ ಹೋಗಿ ಅವ್ರು ರೊಕ್ಕ ಕೊಡೋವಾಗ ಹೋಗಿ ಫೀ ಕಟ್ತಾನವ. ಕಾಲೇಜ್ ಅಕೌಂಟಿಗೆ ಹಾಕಿಸ್ತಳ. ಹೋಗ್ಪ ಸಾಲಿ ಹೋಗಿ ಸಾಲಿ ಇವತ್ತಿರು ನಾಳೆಗೆ ಹೋಗತ್ತ. ನಾಳೆಗೆ ನನ್ನ ನಟ ಅಲ್ಲಿ ಬಿಜಾಪುರ ದವಾಖಾನೆ ಕರ್ಕೊಂಡ್ ಬರ್ತಾರ. ಆ ಕಡೆ ಹೋಗೋಣ ಒಟ್ರು ಕೂಡ. ಒಬ್ಬಗ ಹೈರಾಣಕತ್ತಿದ್ದದ. ಎಲ್ಲಿಕರ ನಾ ಹೋಗ್ತೀನಿ ಬರ್ತಾರಲ್ಲ. ಎಲ್ಲ ಇರು ಇವತ್ತು ಬಿಟ್ಟಿ ಹಂಗಾದ್ರು ಬಂದಿ ಮತ್ತೆ ಹಾಕಿ ಸುಮ್ನ. ಇಲ್ಲ ಇನ್ನ ಈಗೇನ್ ಕಾಲೇಜ್ ಇಲ್ಲ ಇನ್ನ ಬುಕ್ ಗೀಕ್ ಎಲ್ಲ ಅಲ್ಲಿ ಅದಾವ ತರ್ಬೇಕು. ಆಯ್ತಳ ಹೊಕ್ಕಿದ್ರು ಹೋಗಿ ಬಿಡು. ಯಾಕೆ ಸುಮ್ಮನೆ ಇದು ಮಾಡ್ತಿ? ಆಯ್ತಳ ಹೋಗ್ಬಿಡು. ಆತ ನಡಿರ ಹೋಗಿ ಚೀಲ ತಗೊಂಡು ನಾಳೆಗಡೆ ತಯಾರು ಮಾಡ್ಕೊ. ಚೀಲ ಪಲ್ಲ ಏನೇನ್ ಬೇಕು ಹಾಸಿಗೆ ಬದುಕಿ. ಆಯ್ತ ನಾ ನಡಿತಾನ. ನಡೀತು. ಅವ್ರ ಏನ್ರ ಕೇಳಿದ್ರ ಅಕೌಂಟಿಗೆ ಹಾಕಿಸ್ತಾನ ಹೇಳ್ಯಾರತ್ತೇಳ. ನಾ ಆತ ಬೋನಸ್ ನಾ ಕರೋ. ಆಯ್ತು ಬಾ ಊಟ ಮಾಡಕತ್ತ ಬಾ. ಈಗ ಒಬ್ಬಂದಂತರು ಬಗೆಹರಿತಪ್ಪ. ಪಿ ಅಂತರು ಕೊಟ್ಟಿ ಹೋದವ ಕಾಲೇಜ್ಕ. ಈಗ ಅವ ಧಾರವಾಡಕ್ಕೆ ಹೋಗ್ಯಾನಲ್ಲ MBBS ಓದಾಕ ಲಪಂಗ. ಆ ಮಗನೇನು ಸ್ಟೋರಿ ಗೊತ್ತಾಗ್ಲಿಲ್ಲ. ಬರೀ ಸಾಲ ಮಾಡೋದು ಫೀ ಕಟ್ಟೋದು ಸಾಲ ಮಾಡೋದು ಫೀ ಕಟ್ಟೋದು ಆಗೈತಿ. ಅವ ಏನ್ ಫೋನ್ಗೇನ್ ಹಚ್ಚಾನವ ಏನ್ ಇಲ್ಲೋ ನಿನಗ? ಹಚ್ಚಾನ ಬರೇ ರೊಕ್ಕ ಬೇಕತ್ತಾನವ. ಎಷ್ಟ್ ಹತ್ರ ರೊಕ್ಕ ಕೊಡೋದಲ್ಲ? ಎಷ್ಟ್ ಹತ್ರ ಫೋನ್ ಹಚ್ಚಿದಾಗ ಒಮ್ಮೆ 5,000 ಬೇಕು, ಒಮ್ಮೆ 2,000 ಬೇಕು. ವಾರಕ್ಕೊಮ್ಮೆ ಫೋನ್ ಹಚ್ಚತ್ತಾನ ಬರೇ ರೊಕ್ಕನ ಕೇಳ್ತಾನವ. ಅದೇ ಯಾವಾಗ ಬರ್ತೀನಂತ ಹೇಳ್ಯಾನ ಏನಿಲ್ಲ? ಬರ್ತಾನ ನಾಳೆ ನಾಡ್ದಾರ ಹೇಳ್ಯಾನ. ಬಂದ್ ಕೂಲಿ ಅಡ್ ಜಬರ್ದಸ್ತ್ ಕೇಳ ಅವ್ನ ರೊಕ್ಕ ತಗೊಂಡ್ ಏನ್ ಮಾಡ್ತೀಪ? ಏನಿಲ್ಲ ನಮ್ ಬಾಳೆಯಲ್ಲಿ 7-11 ಆಗೈತಿ. ತಿನ್ನ ಕೂಲಿಲ್ಲ. ನಾವ್ ಹಿಂಗಿರ್ತೀವು ಎಲ್ಲ ದುಡುದು ಸಾಲ ತಗದು ನಮ್ದು ವಜ್ಜೆ ಐತಿಪ್ಪ. ಮತ್ ಏನ್ ಮಾಡ್ತೀಯತ್ತ ವಿಚಾರಿಸ್ಬೇಕ. ಅವ್ ನನ್ನ ಮಾತು ಕೇಳಲ್ಲ ಅವ. ಆಯ್ತು ನಾನು ಕೇಳ್ತೀನಿ, ನೀನು ಅಡ್ ಕೇಳು. ಕೇಳೋಣ ನಾವ್ ಏನ್ ಮಾಡ್ತಾನೋ ಏನ್ MBBS ಓದ್ತಾನೋ ಏನ್ ಓದಾಕತ್ತಾನೋ. ನಾವು ಆ ಕಡೆ ಹೋಗವ್ರಲ್ಲ. ಬಿಟ್ಟು ಬಂದ್ರ ಹಚ್ಚುನ್ಲ ಇಲ್ಲಿ ದನ ಕಾಯಕ್ ಹೊಲ್ದಾಗ. ಅದಟ್ ಹತ್ರ ಮಾಡಾಕ್ ಬರ್ತೈತಿ ಬಿಡು. ನೋಡುನು ನಾಳೆ ಬರ್ತೇನೆ ಅಂತ ಹೇಳ್ಯಾನ. ಆಯ್ತು ನಾಟ್ ಹೊಲ ಕಡೆ ಹೋಗಿ ಬರ್ತೇನೆ. ಹೋಗಿ ನೀರದ ಹಾಸಿ ಅಟ್ ಏನ್ರ ಮಾಡ್ಕೊರೋ. ಬೆಳಿ ತಕೋರ ಅಟ್ ಚಂದಾಗ.